ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದಿಲ್ಲಿಯಲ್ಲೂ ನಡೀಲಿಲ್ಲ ಲಾಬಿ, ಕೈಬಿಟ್ರ ರಾಜ್ಯ ನಾಯಕರು. ಬಿಜೆಪಿ ಬಾಗಿಲು ಬಡಿದ್ರ ಆ ಕಾಂಗ್ರೆಸ್ನ ನಾಯಕ. ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಬೇಸರ, ಹಳೆ ದೇವರ ಪಾದಾನೆ ಗತಿನ. ಕಾಂಗ್ರೆಸ್ ನಾಯಕನ ಕಾಲ್ಗೆ ಆ ಕಡೆಯಿಂದ ಬಂದ ಉತ್ತರವೇನು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕೈ ನಾಯಕನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾರು ಹಾಗಾದ್ರೆ ಕಾಂಗ್ರೆಸ್ನ ಆ ನಾಯಕ? ಹಳೆ ದೇವರ ಪಾದಾನೆ ಗತಿ ಅಂತ ಬಿಜೆಪಿಯ ಬಾಗಿಲು ಬಡಿದ್ರ ಹಾಗಾದ್ರೆ ಆ ನಾಯಕ? ಹಾಗಾದ್ರೆ ಕಾಂಗ್ರೆಸ್ ನಾಯಕನ ಕಾಲ್ಗೆ ಆ ಕಡೆಯಿಂದ ಬಂದಿರುವಂತ ಉತ್ತರ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಕೈ ನಾಯಕನ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾರು ದೆಹಲಿಯಲ್ಲಿ ಲಾಬಿ ಮಾಡಿದ್ರು ನಡೀಲಿಲ್ಲ, ಹಾಗಾಗಿ ಬಿಜೆಪಿ ಬಾಗಿಲು ಬಡಿದ್ರ? ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಬಿಜೆಪಿ ಸೇರ್ತಾರ ಬೇಳೂರು ಗೋಪಾಲಕೃಷ್ಣ? ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಆರ್ಎಸ್ಎಸ್ ಪ್ರಮುಖರೊಬ್ಬರಿಗೆ ಕರೆ ಮಾಡಿದ್ರ? ಬೇಳೂರು ಗೋಪಾಲಕೃಷ್ಣ ಕರೆ ಮಾಡಿದ್ದಾಗಿ ಹೇಳಿದ ಮಾಜಿ ಸಚಿವ ಹರತಾಳು ಹಾಲಪ್ಪ. ಏನಪ್ಪಾ, ಏನಾದ್ರೂ ಅವಕಾಶ ಇದೆಯಾ ಬಿಜೆಪಿಯೊಳಗೆ ಬರೋದಕ್ಕೆ? ಆರ್ಎಸ್ಎಸ್ ನಾಯಕನಿಗೆ ಕರೆ ಮಾಡಿ ಅವಕಾಶ ಕೇಳಿದ್ರಂತೆ ಬೇಳೂರು ಗೋಪಾಲಕೃಷ್ಣ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ರೀತಿಯಾಗಿ ಆರ್ಎಸ್ಎಸ್ ನಾಯಕನಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ಬಿಎಸ್ವೈಗೆ ವಿಜೇಂದ್ರಗೆ ಬೈದಿದ್ದೀಯಾ, ನಿನಗ ಅವಕಾಶ ಕಡಿಮೆ ಅಂದ್ರಂತೆ ಆರ್ಎಸ್ಎಸ್ನ ಲೀಡರ್. ಸಾಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಂತ ನಾಯಕ ಹರತಾಳು ಹಾಲಪ್ಪ. ಇವರನ್ನ ಕಂಡ್ರೆ ಅವರ ಪಕ್ಷದವರಿಗಾಗಲ್ಲ. ಇಲ್ಲಿಗೆ ಹರಿಪ್ರಸಾದ್ ಬಂದ್ರೂ ಕೂಡ ಭೇಟಿ ಮಾಡಲಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಮಧು ಬಂಗಾರಪ್ಪ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಿದ್ರೆ ಬಿಡ್ತಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳೋದಿದೆ? ಇಲ್ಲ, ರಾಜೀನಾಮೆ ಕೊಡ್ತೇನೆ. ಸುಳ್ಳೇ ಅವ್ರ ಮನೆತನ, ಸುಳ್ಳೇ ಅವರ ಮನೆದೇವರು. ಅದ್ರ ಬಗ್ಗೆ ಯಾರು ನಂಬಿಕೆ ಇಟ್ಟಿದ್ರೆ ನಾವೇ ಯಾರು ನಂಬಲಿಲ್ಲ, ನಂಬೋದು ಬೇಕಾಗಿಲ್ಲ, ಕೊಡ್ಬೇಕಾಗಿಲ್ಲ. ನಾವು ಈಗಲೂ ನಾನು ಹೇಳ್ತೇನೆ, ಕೊಡ್ಬೇಕಾಗಿಲ್ಲ. ಬಾಯಿಗೆ ಬಂದ ಮಾತಾಡ್ತದ್ದಪ್ಪ. ಇನ್ನೊಂದು ವಿಚಿತ್ರ ಅಂದ್ರೆ, ಅವತ್ತೇ ರಾತ್ರಿ ನಮ್ಮ ಪರಿವಾರದ ಒಬ್ಬ ಸ್ನೇಹಿತರಿಗೆ ಫೋನ್ ಮಾಡ್ಯಾರೆ, ಏನಾದ್ರು ಮಾಡಿ ಮತ್ತೆ ನಾನೇನು ಬಂದ್ರೆ ಸೇರ್ಸ್ಕೊತಾರ ಅಂತ. ಇದು ನಡೆದಿದೆ. ಅವ್ರು ಹೇಳಿದಾರೆ, ನೀವು ಯಡಿಯೂರಪ್ಪ ಮಕ್ಳಿಗೆ ಬಾಯಿ ಬಂದಾಗ ಬೈದು ಬಿಟ್ಟಿದ್ದೀರಿ, ಸ್ವಲ್ಪ ಕಷ್ಟ ಇದೆ, ಇಷ್ಟಕ್ಕೂ ನೀವು ಅಲ್ಲೇ ಇದ್ದೀರಲ್ಲ ಅಂತ. ಸುಳ್ಳು ಅಂತ ಹೇಳಿ ನಾವು ಸುಮ್ಮನೆ ಕೂತಿರಲ್ಲ ಸರ್. ಬೆಂಗಳೂರಾಗ ಎಲ್ಲೋದು ರತ್ನಾಕರ ಯಾರಿಗೆ ಫೋನ್ ಮಾಡಿದ್ರೆ, ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ ನಾ ಹೇಳ್ತೇನೆ, ಚಾಲೆಂಜ್ ಮಾಡಿ ಬೇಕಾರೆ. ಅಲ್ಲೆಲ್ಲ ಆಯ್ತಲ್ಲ, ಆಮೇಲೆ ಆಯ್ತು, ಅದಾಯ್ತು, ಇದಾಯ್ತು, ಟಿವಿಯರೆಲ್ಲ ಕೇಳಿದ್ರು, ಎಲ್ಲ ಆದ್ಮೇಲೆ ರಾತ್ರಿ ಕೂತಂತಲ್ಲ ಇದು. ಅದಕ್ಕೆ ಫೋನ್ ಮಾಡೋ ಅಭ್ಯಾಸ ಇದೆಯಲ್ಲ ಸುಳ್ಳು ಹೇಳೋದು. ಒಬ್ಬ ಪರಿವಾರದ ಮುಖಂಡರಿಗೆ ಫೋನ್ ಮಾಡಿದೆ, ನೀವೇನಾದ್ರು ಮಾಡಿ ಸರಿ ಮಾಡಿಸ್ಬೇಕು, ಪರಿವಾರದ ಮೂಲಕ ನಾನು ಸೇರಿಸ್ಬೇಕು, ಇಷ್ಟಕ್ಕೂ ನೀವು ಅಲ್ಲೇ ಇದ್ದೀರಲ್ಲ ಯಾವ್ದು ಅಂತ ಲಾಸ್ಟಿಗೆ ಫೋನ್ ಕಟ್ ಮಾಡ್ಯಾರ ಅವ್ರು. ಈ ತರ ದ್ವಂದ್ವ ಬಾಯಿಗೆ ಬಂದ ಮಾತಾಡ್ಕೊಂಡು ಮಂತ್ರಿಗಿರಿ ಕೊಡಿ ಅಂದ್ರೆ ಯಾಕ್ರಿ ಕೊಡ್ತಾರೆ? ಹರಿಪ್ರಸಾದ್ ಇಲ್ಲೇ ಬಂದ್ರೆ ಅವ್ನು ಭೇಟಿ ಮಾಡಲ್ಲ, ಸಾಗರಕ್ಕೆ ಬಂದ್ರೆ. ನನಗೆ ಗೊತ್ತಿಲ್ವಾ? ಹರಿಪ್ರಸಾದ್ ಅವ್ರ PA ಮದುವೆಗೆ ಬಂದಿದ್ರು, ಅವ್ರ PA ಸ್ವರೂಪದವರು. ಅವ್ರು ಹೋಗಿ ಭೇಟಿ ಮಾಡ್ಲಿ, ಇದು ಇಲ್ಲೇ ಇತ್ತು. ಡಿಕೆ ಶಿವಕುಮಾರ್ ಬಗ್ಗೆ ಏನ್ ಮಾತಾಡ್ಯಾರ, ಮಧುನ್ ಬಗ್ಗೆ ಏನ್ ಮಾತಾಡ್ಯಾರ ಬಿಡ್ತಾರ? ಈ ಶಾಸಕ ಏನ್ ಹೇಳೋದಿದೆ? ಇಲ್ಲ, ರಾಜೀನಾಮೆ. ಡೀಟೇಲ್ಸ್ ಕೊಡ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ. ವೀರೇಶ್, ಬೇಳೂರು ಗೋಪಾಲಕೃಷ್ಣ ಮೊನ್ನೆ ಅಷ್ಟೇ ರಿಯಾಕ್ಟ್ ಮಾಡಿದಾಗ ಹೇಳಿದ್ರು, ಸಿಎಂ ಡಿಕೆ ಶಿವಕುಮಾರ್ ಸಮಾಧಾನ ಪಡಿಸಿದ್ದಾರೆ, ಕಾಂಗ್ರೆಸ್ನಲ್ಲೇ ಇರ್ತೀನಿ ನಾನು ಅಂತ ತುಂಬಾ ಭರವಸೆ ಮಾತುಗಳನ್ನಾಡಿದ್ರು. ಆದ್ರೀಗ ಆರ್ಎಸ್ಎಸ್ ನಾಯಕನ ಜೊತೆಗೆ ಮಾತನಾಡಿದ್ದಾರೆ ಅನ್ನೋ ಸುದ್ದಿ. ಹರತಾಳು ಹಾಲಪ್ಪ ಹಿಂಗೆಲ್ಲ ಹೇಳ್ತಿದ್ದಾರೆ. ಏನಾಗ್ತಿದೆ ಅಂತ ಕಾಂಗ್ರೆಸ್ ವಲಯದಲ್ಲಿ?
ಸೌಖ್ಯ ಬೇಳೂರು ಗೋಪಾಲಕೃಷ್ಣ ನೇರ ನಡೆ ನುಡಿಯ ವ್ಯಕ್ತಿ ಅನ್ನೋದ್ರಲ್ಲೇ ಎರಡು ಮಾತಿಲ್ಲ. ಹೇಳೋದನ್ನ ಏನೇ ಹೇಳೋದಿದ್ರು ನೇರವಾಗಿ ಸ್ಟ್ರೈಟ್ ಆಗಿನ ಹೇಳುವಂತ ವ್ಯಕ್ತಿ. ಆ ಹಿನ್ನೆಲೆಯಲ್ಲೇ ಇದೀಗ ಬೇಳೂರು ಗೋಪಾಲಕೃಷ್ಣ ಅವರು ಏನೇ ಮಾತನಾಡಿದ್ರು ಸಹ ಅದು ಸಾಕಷ್ಟು ಸುದ್ದಿ ಮತ್ತು ವಿವಾದಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಬೇಳೂರು ಗೋಪಾಲಕೃಷ್ಣ ಅವರು ಸಚಿವ ಸ್ಥಾನದ ವಿಚಾರದಲ್ಲಿ ಅಸಮಾಧಾನಗೊಂಡಿರುವುದಂತೂ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ ಅನ್ನೋದ್ರೂ ಸಹ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಕರೆದು ಅವ್ರ ಜೊತೆಗೆ ಮಾತನಾಡಿ ಎಲ್ಲವನ್ನು ಸರಿಪಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟ ಮೇಲೆ ಬೇಳೂರು ಗೋಪಾಲಕೃಷ್ಣ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರದಿಂದ ಹಿಂಸರಿದಿರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಬೇಳೂರು ಗೋಪಾಲಕೃಷ್ಣ ಅವರು ಮುಂದಿನ ಚುನಾವಣೆ ವೇಳೆಗೆ ಮತ್ತೆ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆಯೂ ಸಹ ಶಿವಮೊಗ್ಗ ವಲಯದಲ್ಲಿ ಸಾಕಷ್ಟು ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೇ ಇದೀಗ ಮಾಜಿ ಸಚಿವ ಹರತಾಳ ಹಾಲಪ್ಪ ಅವರು ಸಹ ಹೊಸ ಬಾಂಬನ್ನ ಸಿಡಿಸಿರುವಂತದ್ದು. ಬೇಳೂರು ಗೋಪಾಲಕೃಷ್ಣ ಅವರು RSS ನಾಯಕರೊಬ್ಬರಿಗೆ ಮಾತನಾಡಿ ಮತ್ತೆ ಬಿಜೆಪಿಗೆ ಬರ್ತೀನಿ ಅನ್ನೋ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ RSS ನಾಯಕರುಗಳು ಸ್ಪಷ್ಟವಾಗಿ ನೇರವಾಗಿ ಹೇಳಿರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ ನೀವು ಕೆಟ್ಟದಾಗಿ ಮಾತನಾಡಿದ್ದೀರಾ, ಆ ಹಿನ್ನೆಲೆಯಲ್ಲಿ ನಿಮ್ಮನ್ನ ಬಿಜೆಪಿಗೆ ಸೇರಿಸ್ಕೊಳ್ಳೋದು ಕಷ್ಟ ಸಾಧ್ಯ ಅನ್ನೋ ಒಂದು ಮಾತುಗಳನ್ನ ಹೇಳೋದ್ರ ಜೊತೆಗೂ ಸಹ ಬೇಳೂರು ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲೂ ಸಹ ಅವ್ರಿಗೆ ಯಾರು ಸಹ ಬೆಲೆಯನ್ನ ಕೊಡ್ತಾ ಇಲ್ಲ, ಹೀಗಾಗಿ ಅವರು ಬಿಜೆಪಿಗೆ ಬಂದರೂ ಸಹ ಕಷ್ಟ ಸಾಧ್ಯ ಅನ್ನೋ ಒಂದು ಮಾತುಗಳನ್ನ ಹೇಳಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ಬೇಳೂರು ಗೋಪಾಲಕೃಷ್ಣ ಅವರು ಮೊನ್ನೆ ಅಷ್ಟೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಮಾಧಾನ ಪಡಿಸಿದ್ದಾರೆ. ಇನ್ನೇನು ಮಾಡೋದಕ್ಕಾಗುತ್ತೆ, ಯಾರ್ಯಾರಿಗೆ ಯಾವ್ಯಾವ ಚಾನ್ಸ್ ಸಿಗ್ಬೇಕೋ ಸಿಗುತ್ತೆ ಅಂತೇಳಿ ಸಮಾಧಾನಿತರಾಗೆ ಮಾತನಾಡಿದ್ರು. ಆದರೂ ಕೂಡ ಅವರ ಅಸಮಾಧಾನ ಕಮ್ಮಿ ಆದಂಗೆ ಕಾಣಿಸ್ತಾ ಇಲ್ಲ. RSS ನಾಯಕರನ್ನ ಫೋನ್ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇಳೂರು ಗೋಪಾಲಕೃಷ್ಣ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಅವ್ರ ರಿಯಾಕ್ಷನ್ ಏನು ನಾವು ಕಾದು ನೋಡಬೇಕಿದೆ. ಏನಾದರೂ ನಮಗೆ ಬಿಜೆಪಿಯಲ್ಲಿ ಅವಕಾಶ ಸಿಗುತ್ತಾ ಅಂತೇಳಿ RSS ಲೀಡರ್ ಒಬ್ಬರಿಗೆ ಕಾಲ್ ಮಾಡಿ ಮಾತನಾಡಿದಾರಂತೆ. ಹಾಗಾದರೆ ಕಾಂಗ್ರೆಸ್ನಿಂದ ಒಂದು ಕಾಲ್ ಹೊರಗಿಟ್ಬಿಟ್ಟಿದ್ದಾರಾ ಬೇಳೂರು ಗೋಪಾಲಕೃಷ್ಣ? ಬಿಜೆಪಿಯಲ್ಲಿ ಏನಾದರೂ ಅಂಥ ಸ್ಥಾನಮಾನ ಸಿಕ್ಕಿದ್ದೇ ಆದರೆ ಹೋಗಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಬಟ್ ಬಿಜೆಪಿ ನಾಯಕರಿಗಾಗಲಿ BSYಗಾಗಲಿ BY ವಿಜಯೇಂದ್ರ ಅವರಿಗಾಗಲಿ ಹಿಂದೆ ವಾಗ್ದಾಳಿ ನಡೆಸಿದ್ದುಂಟು. ಬಟ್ ಹಂಗಂತ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ ಅಂತಾನು ಹೇಳೋದಕ್ಕಾಗಲ್ಲ. ಯಾಕೆಂದರೆ ರಾಜಕಾರಣ ಅಂತ ಬಂದಾಗ ಯಾರು ಯಾರಿಗೂ ಶಾಶ್ವತ ಶತ್ರುನೂ ಅಲ್ಲ, ಮಿತ್ರನೂ ಅಲ್ಲ. ಇವತ್ತು ಬೈದವರು ನಾಳೆ ದಿನ ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ. ಹಾಗಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಒಂದು ವೇಳೆ ಕಾಂಗ್ರೆಸ್ ಬಿಟ್ಟು BJP ಸೇರಬೇಕು ಅಂತ ಏನಾದರೂ ಡಿಸೈಡ್ ಮಾಡಿಬಿಟ್ಟಿದ್ದಾರಾ? ಹಾಗಾಗಿನೇ ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿರೋದಾ? ಒಂದು ವೇಳೆ BJPಯಲ್ಲಿ ಅವರಿಗೆ ಬಾಗಿಲು ತೆರೀತು ಅಂತ ಅಂದರೆ ಕಾಂಗ್ರೆಸ್ನ ಬಿಟ್ಟು BJP ಸೇರಬಹುದಾ, ಕಮಲ ಮುಡಿಬಹುದಾ ಅನ್ನುವಂಥ ಪ್ರಶ್ನೆಗಳಿವೆ. ನೋಡೋಣ ಬೇಳೂರು ಗೋಪಾಲಕೃಷ್ಣ ಅವರು ಏನು ರಿಯಾಕ್ಟ್ ಮಾಡ್ತಾರೆ. ಮತ್ತೊಂದು ಕಡೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ಬೋದು ಅಂತ, ಯಾಕೆಂದರೆ ಅವರೇ ಖುದ್ದಾಗಿ ಭೇಟಿ ಮಾಡಿ ಮಾತನಾಡಿ ಅವರ ಅಸಮಾಧಾನ ಹೋಗ್ಲಾಡ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಹೀಗೆಲ್ಲ ಮಾಡ್ತಿದ್ದಾರೆ ಒಳಗೊಳಗೆ ಬೇಳೂರು ಗೋಪಾಲಕೃಷ್ಣ ಅನ್ನೋದು ನಿಜಾನೇ. ಆದರೆ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬೇಸರ ಆಗೇ ಆಗುತ್ತೆ. ಇನ್ನು ಹೈಕಮಾಂಡ್ನ ಕೆಂಗಣ್ಣಿಗೂ ಕೂಡ ಗುರಿ ಆಗ್ಬಿಡ್ತಾರೆ ಬೇಳೂರು ಗೋಪಾಲಕೃಷ್ಣ. ಇಷ್ಟೆಲ್ಲ ಆದ್ರೂ ಅಸಮಾಧಾನಿತರನ್ನ ಸಮಾಧಾನ ಮಾಡೋದಕ್ಕೆ ಅಂತ ಸುರ್ಜೇವಾಲಾ ಅವರೇ ಕೆಲವ್ರನ್ನ ಭೇಟಿ ಮಾಡ್ತಿದ್ದಾರೆ, ಸಿಎಂ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಿದ್ದಾರೆ. ಇಷ್ಟೆಲ್ಲ ನೋಡ್ತಾ ಇದ್ರು, ಇಂಥ ಬೆಳವಣಿಗೆಗಳಿದ್ರೂ ಕೂಡ ನೀವು BJP ಸೇರಬೇಕು ಅಂತೇಳಿ BJPಲಿ ಅವಕಾಶ ಇದೆಯಾ ಅಂತ ಕೇಳ್ತೀರಾ ಅಂತ ಅಂದರೆ, ಹಾಗಾದರೆ ನೀವು ಎಷ್ಟು ಪಕ್ಷ ನಿಷ್ಠರಾಗಿದ್ದೀರಿ, ಎಷ್ಟು ಪಕ್ಷಕ್ಕೆ ದ್ರೋಹ ಮಾಡ್ತಿದ್ದೀರಿ, ಆ ಪ್ರಶ್ನೆ ರೈಸ್ ಆಗಿಬಿಡುತ್ತಲ್ಲ. ಹಾಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಗರಂ ಆದರೂ ಆಗಬಹುದು. ಅನ್ಡೌಟೆಡ್ಲಿ ಯಾರೇ ರಾಜೀನಾಮೆ ಕೊಟ್ಟರೂ ಕೂಡ ಅದನ್ನು ಕ್ಷಣ ಮಾತ್ರದಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ತಮ್ಮ ಶಾಸಕ ಸ್ಥಾನ ಉಳಿಸಿಕೊಳ್ಳುವಲ್ಲಿ ಬೇಳೂರು ಗೋಪಾಲಕೃಷ್ಣ ಗಮನ ಹರಿಸ್ತಾರಾ ಅಥವಾ ಬೇರೆ ಸ್ಥಾನಮಾನ ಬೇಕು ಅನ್ನೋ ಕಾರಣಕ್ಕೆ BJPಗೆ ಹೋಗ್ಬಿಡ್ತಾರಾ? ಆ ಪ್ರಶ್ನೆ ಕಾಡ್ತಾ ಇದೆ. ಈಗ BJPಗೆ ಹೋದ್ರೂ ಕೂಡ ಏನು ಸ್ಥಾನಮಾನ ಸಿಗೋದಕ್ಕೆ ಸಾಧ್ಯ? ಆ ಪ್ರಶ್ನೆ ಕೂಡ ಇದೆ. ಅದ್ರ ಬಗ್ಗೆ ಯಾರು ನಂಬಿಕೆ ಇಟ್ಟಿದ್ರೆ ನಾವೇ ಯಾರು ನಂಬಲಿಲ್ಲ, ನಂಬೋದು ಬೇಕಾಗಿಲ್ಲ, ಕೊಡ್ಬೇಕಾಗಿಲ್ಲ. ನಾವು ಈಗಲೂ ನಾನು ಹೇಳ್ತೇನೆ, ಕೊಡ್ಬೇಕಾಗಿಲ್ಲ. ಬಾಯಿಗೆ ಬಂದ ಮಾತಾಡ್ತದ್ದಪ್ಪ. ಇನ್ನೊಂದು ವಿಚಿತ್ರ ಅಂದ್ರೆ ಅವತ್ತೇ ರಾತ್ರಿ ನಮ್ಮ ಪರಿವಾರದ ಒಬ್ಬ ಸ್ನೇಹಿತರಿಗೆ ಫೋನ್ ಮಾಡ್ಯಾರೆ, ಏನಾದ್ರು ಮಾಡಿ ಮತ್ತೆ ನನ್ನ ಬಂದ್ರೆ ಸೇರ್ಸ್ಕೊತಾರ ಅಂತ. ಇದು ನಡೆದಿದೆ. ಅವ್ರು ಹೇಳಿದ